ವೆಲ್ಕಮ್ ಟು ದಿ ಕಲಿಯುಗ್ ಶೋ ಕ್ಲಿಪ್ಸ್ ಚಾನಲ್. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳಿ. ಕೇಳ್ತಾ ಇರಿ, ಕಲಿತಾ ಇರಿ, ನೋಡ್ತಾ ಇರಿ, ಬೆಳಿತಾ ಇರಿ. ಸೊ ನೀವು ಬ್ಯಾಂಗ್ಳೂರ್ ಟು ನೀವು ಫಸ್ಟು ರೈಡ್ ಮಾಡಿದ್ದು ಕಾಶ್ಮೀರ್ಗಲ್ಲ? ಕಾಶ್ಮೀರ್ಗೆ. ಸೊ ಹೌ ವಾಸ್ ದ ರೈಡ್ ಎಕ್ಸ್ಪೀರಿಯನ್ಸ್? ನಾನು ಇಲ್ಲಿಂದ ರೈಡ್ ಮಾಡಿದಾಗ ಫಸ್ಟ್ ನಾನು ಹೈದ್ರಾಬಾದ್ ರೂಟ್ ತೊಗೊಂಡಿದ್ದೆ ಆ್ಯಕ್ಚುಲಿ. ಸೊ ಅದು ನಮಗೆ ಕನ್ಯಾಕುಮಾರಿ ಟು ಕಾಶ್ಮೀರ್ಗೆ ಮೇನ್ ಹೈವೇ ಇರೋಂಥ ರೋಡ್ ಅದು. ಸೊ ಹಂಗಾಗಿ ನಾವೇನಾದರೂ ಅಕಸ್ಮಾತ್ ನಾವು ಅಲ್ಲಿಂದ ಟ್ರಾವೆಲ್ ಮಾಡಿದ್ರೆ ನಾವು ತುಂಬ ಜನ ರೈಡರ್ಸ್ಗಳನ್ನ, ತುಂಬ ಜನ ಎಕ್ಸ್ಪ್ಲೋಸರ್ಸ್ನ, ಟ್ರಾವೆಲರ್ಸ್ನ ನಾವು ಆ ರೋಡಲ್ಲಿ ನೋಡ್ಬೋದು. ಓಕೆ. ನಮ್ಮ ಸೌತಿಂದ ನಾರ್ತಿಗೆ ಹೋಗೋ ಟ್ರಾವೆಲ್ಸ್ ಆದರೆ. ಸೊ ನಾವು ಹೈದ್ರಾಬಾದಿಂದ ನಾಗ್ಪುರ್, ಆಗ್ರಾ, ಡೆಲ್ಲಿ ಹಿಂಗೆ ಹೋಗಿದ್ದಿದ್ದು. ಸೊ ಎಲ್ಲಿ ಆಗುತ್ತೋ ಅಲ್ಲಿ ರೂಮ್ ಮಾಡ್ತಾ ಇದ್ವಿ. ನಾನು ಫಸ್ಟ್ ಡೇ ನಾನು ಹೈದ್ರಾಬಾದಲ್ಲಿ ರೂಮ್ ಮಾಡಿದ್ದಿದ್ದು. ಸೊ ಅಲ್ಲಿ ರೂಮ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ನೈಟು ಪಿಕಪ್ ಮಾಡೋಕ್ಕಾಗಲಿಲ್ಲ, ಟೈಮ್ ನಾವು ಸ್ಟೇ ಆಗಲೇಬೇಕಿತ್ತು. ಯಾಕೆಂದರೆ ಮುಂದೆ ನೆಕ್ಸ್ಟು ನಮಗೆ ಫಾರೆಸ್ಟ್ ಝೋನು ನಾವು ಅದನ್ನು ಕ್ರಾಸ್ ಆಗಬೇಕು. ಸೊ ನಾವಿರೋ ಸ್ಟ್ರೈನ್ ಆಗಿದ್ದ ಮೂಮೆಂಟ್ಸ್ಗೆ ಆಲ್ರೆಡಿ ನಾವು ಒಂದು 500 ಕಿಲೋಮೀಟರ್ಸ್ ಹೊಡೆದು ಬಿಟ್ಟಿದ್ವಿ. ಒಂದು 200 ಕಿಲೋಮೀಟರ್ಸ್ ಪುಷ್ ಮಾಡೋದು ಸ್ವಲ್ಪ ಕಷ್ಟನೇ ಆಗಿತ್ತು. ಓಕೆ. ಸೊ ಬೆತುಲ್ ಘಾಟ್ ಅಂತ ಹೇಳಿ ಮಹಾರಾಷ್ಟ್ರ ಅಂತ ಒಂದು ಬರುತ್ತೆ. ನಮ್ಗೆ ಇದಕ್ಕಿಂತ ಮುಂಚೆ ಎಲ್ಲ ದಕ್ಕಾಯ್ತಿರ್ತಾರೆ, ಅಲ್ಲಿ ರೋಡ್ಗೆ ಗಾಡಿ ಅಡ್ಡ ಹಾಕ್ತಾರೆ, ಗನ್ ಇಟ್ಕೊಂಡು ಬರ್ತಾರೆ ಅಂತೆಲ್ಲ ಎಬ್ಬಿಸ್ಬಿಟ್ಟಿದ್ರು. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಸದ್ಯಕ್ಕೆ ಅವರಿಗೆಲ್ಲ ಏನು ಕೆಲಸ ಇರಲಿಲ್ಲ. ಸೊ ಅವ್ರಿಗೆ ಇದ್ದಿದ್ದು ಸೋರ್ಸ್ ಒಂದೇ, ಯಾರನ್ನಾರು ಅಡ್ಡ ಹಾಕರೆ ಏನಾರು ಸ್ವಲ್ಪ ಸಿಕ್ಕರೆ ಅದನ್ನೇ ತೊಗೊಂಡು ಸರ್ವೇ ಮಾಡ್ಕೊಳ್ತಾ ಇದ್ವಿ. ಇವನ್ನೆಲ್ಲ ನೀವು ಹೆಂಗ್ ಫೇಸ್ ಮಾಡ್ಕೊಂಡು ಹೋದ್ರಿ? ಫಾರ್ ಎಕ್ಸಾಂಪಲ್ ಇವಾಗ ನೀವು ಹೋಗ್ತಿರ್ತೀರಾ, ಒಂದು ಶಾರ್ಟ್, ಲಾಂಗ್ ಶಾರ್ಟ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ಸ್ವರೆಗೂ ರೈಡ್ ಮಾಡ್ತೀರಿ? ಎಷ್ಟೊತ್ತು ರೆಸ್ಟ್ ಮಾಡ್ತಿದ್ರಿ? ವಾಸ್ ದಟ್? ಫುಡ್ಗೆಲ್ಲ ಯಾವ ಥರ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ರಿ ಅವಾಗ? ಸೊ ನಮ್ಗೆ ಇಲ್ಲಿಂದ ಸದ್ಯಕ್ಕೆ ಡೆಲ್ಲಿವರೆಗೂ ನಮ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಅದೊಂದು ಅಡ್ವಾಂಟೇಜ್. ಫಸ್ಟ್ ಥಿಂಗ್ ಅದೊಂದು ಭಯ ಇರ್ತಾ ಇರಲಿಲ್ಲ ನಮಗೆ. ಸೊ ಒಂದು ಡೇಗೆ ಹೈವೇ, ನ್ಯಾಷನಲ್ ಹೈವೇ ಆದರೆ 600 to 700 ಕಿಲೋಮೀಟರ್ಸ್ ನಾವು ಅದನ್ನು ಕವರ್ ಮಾಡಬೇಕಂತ ಇತ್ತು, ಕವರೇಜ್ ಮಾಡಬೇಕಂತ. ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು ಮೇನು ಲದಾಖ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇಲ್ಲಿ ಸೌತಲ್ಲಿರುವಂಥ ಕೆಲವೊಂದು ಪ್ಲೇಸಸ್ಗಳನ್ನ ಡ್ರಾಪ್ ಔಟ್ ಮಾಡೋಣ ಅಂತ. ಸೊ ಇಲ್ಲಿಂದ ಫಸ್ಟ್ ಇದ್ದಿದ್ದು ನಮಗೆ 500 ಕಿಲೋಮೀಟರ್ಸ್, ಅದು ಹೈದ್ರಾಬಾದಲ್ಲಿ ಮುಗಿಸ್ಕೊಂಡ್ವಿ, ಅಲ್ಲಿ ಸ್ಟೇ ಆಗಿದ್ವಿ. ಅದಾದಮೇಲೆ ನೆಕ್ಸ್ಟು ನಾವು ರೆಡ್ಯೂಸ್ ಮಾಡ್ತಾ ಬಂದ್ವಿ, ಎಲ್ಲೂ ರೂಮ್ಸ್ ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಟೆಂಟ್ ಇರ್ತಿತ್ತು, ಅಲ್ಲಲ್ಲೇ ಕ್ಯಾರಿ ಮಾಡ್ಕೊಂಡು ಅಲ್ಲಲ್ಲೇ ಹಾಕ್ಕೊಂಡು ಮಲ್ಕೋತಿದ್ವಿ. ಎಲ್ಲಿ ಪೆಟ್ರೋಲ್ ಬಂಕಾ, ಹೋಟೆಲ, ಡಾಬಾನ, ಎಲ್ಲಾಗುತ್ತೋ ಅಲ್ಲೆಲ್ಲಿ ನಮಗೆ ಝೋನ್ ಎಲ್ಲಿ ಫ್ರೀ ಇರುತ್ತೆ, ನಮ್ಗೆ ಎಲ್ಲಿ ಸೇಫ್ಟಿ ಇದೆ ಅಂತಂದರೆ ಅಲ್ಲೆಲ್ಲ ಹಾಕೊಳ್ಳೋದು, ಗಾಡಿ ಓಡಿಸೋದು. ಓಕೆ. ಫುಡ್ಗೆಲ್ಲ ನಿಮ್ಗೇನು ತೊಂದರೆ ಆಗಿಲ್ಲ? ಆ ಕಡೆ ಹೋದ್ರೆ ಇವಾಗ ನಾರ್ತ್ ಎಲ್ಲ ರೈಡ್ ಮಾಡ್ತೀವಿ ಅಂತ ಸ್ವಲ್ಪ ಫುಡ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹೌದು. ಆ ಫುಡ್ಡು ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ. ಸೊ ನಾರ್ತ್ ಕಡೆ ಅಂತಂದರೆ ನಿಮಗೆ, ಸೊ ಇಲ್ಲಿಂದ ಚಂಡೀಗಢವರೆಗೂ ಓಕೆ. ಸೊ ಯೂಶಲಿ ರೋಟಿ, ದಾಲ್, ಸಬ್ಜಿ ಅದೇ ಇರುತ್ತೆ. ಸೊ ಅದು ಒಂದು ಸ್ವಲ್ಪ ನಾವು ಅಡ್ಜಸ್ಟ್ ಆಗಬೇಕು ಅದಕ್ಕೆ. ನಾರ್ತ್ ಅಂದರೆ ನಿಮಗೆ ಉತ್ತರಾಖಂಡ್ ಹೋದರೆ ಸ್ವಲ್ಪ ಫೇಸ್ ಮಾಡ್ಬೇಕು ನಾವು. ಓಕೆ. ಉತ್ತರಾಖಂಡ್, ಲದಾಖ್ ಫೇಸ್ ಫುಡ್ಡಿಗೆ ತುಂಬ ಪ್ರಾಬ್ಲಮ್ ಇದೆ. ನಮ್ಗಲ್ಲಿ ಮೇಜರಾಗಿ ಸಿಗೋದು ಬಿಸ್ಕೆಟು, ಕಾಫಿ, ಟೀ ಇದಿದ್ದೇ ಇರುತ್ತೆ. ಯಾಕೆಂದರೆ ಟ್ರಾವೆಲರ್ಸ್ ಅವರು ಇವರು ಬರ್ತಿರ್ತಾರೆ ಅಂತ. ಮ್ಯಾಗಿ ಮೇನ್ ಇರೋದು, ಮ್ಯಾಗಿ. 40 ರೂಪಾಯಿ ಮ್ಯಾಗಿ ತಿನ್ಕೊಂಡು 400 ಕಿಲೋಮೀಟರ್ ಗಾಡಿ ಹೊಡೆದಿದ್ದಿದೆ ನಾವು. ಹೆಂಗೆ ಇಲ್ಲೆಲ್ಲ ವೆಜ್, ನಾನ್ ವೆಜ್ ಎಲ್ಲ ತಿನ್ಕೊಂಡು ಆರಾಮಾಗಿ ಇರ್ತಿದ್ರಿ, ಬರೀ ಮ್ಯಾಗಿನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತಿದ್ರಿ ಬ್ರೋ? ಸೊ ಅದು ಒಂದು ಕಿಚನ್ ಆಗಿರ್ತಿತ್ತು ನೋಡಿ. ನಾವು ನೀರು ಕುಡ್ಕೊಂಡಾದ್ರೂ ಗಾಡಿ ಹೊಡೆದು ಬಿಡ್ತಿದ್ವಿ, ಯಾಕೆಂದರೆ ಆ ಕಿಚನ್ ಅದು ಅದಿನ್ನ ಹಾರಿರಲಿಲ್ಲ ನಮ್ಮಲ್ಲಿ. ಆ ಜಾಗ ನೋಡೋವರೆಗೂ ನಮಗೆ ನೋಡಬೇಕು ಅಂತ. ರೈಟ್. ನಾನು ಅದಕ್ಕೆ ಆ ಡೇಸ್ನ ಬೇಗ ಕವರ್ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕೆಂದರೆ ಅದು ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಇರುತ್ತಲ್ಲ, ಅದು ಹೋಗ್ಬಿಡುತ್ತೆ ಅಂತ. ಉತ್ತರಾಖಂಡ್ ಅನ್ನೋದು ಸ್ವಲ್ಪ ಟಫೆಸ್ಟ್ ಜರ್ನಿ ಆ್ಯಕ್ಚುಲಿ ನಾವು ಫೇಸ್ ಮಾಡಿದ್ದು. ಅದು ಹಿಮಾಲಯಸ್, ಮೌಂಟೇನ್ ವ್ಯಾಲೀಸ್, ಮಳೆ, ಒಂದು ಕಡೆ ಸಿಕ್ಕಾಪಟ್ಟೆ ಚಳಿ ಅನುಭವಿಸಿ ತುಂಬ ಇದೆ ಅಲ್ಲಿ. ಓಕೆ. ನಾವು ನೈಟು ಉತ್ತರಾಖಂಡು 200 ಕಿಲೋಮೀಟರ್ಸ್ ಇದೆ ಕವರ್ ಮಾಡಿದ್ವಿ. ಶುಕೇಶ್ ಹತ್ರ ಹೋಗುವಾಗ ನಮಗೆ ನೈಟ್ ಒಂದು ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ನಮ್ಮ ಅದೃಷ್ಟ, ನಾವು ಅದಕ್ಕೆ ಸಿಕ್ಕಲಿಲ್ಲ. ಒಂದು 10 ನಿಮಿಷ ಮುಂಚೆ ಹೋಗಿರೋ ಸಿಕ್ಕಾಕೊತಿದ್ರಿ, 10 ನಿಮಿಷ ಲೇಟಾಗಿ ಹೋಗಿರೋ ಸಿಕ್ಕಾಕೊತಿದ್ವಿ. ಅದು 2 ಕಡೆ ಆಗಿರೋದು. ಓಕೆ. ಸೊ ನಮ್ಮ ಪುಣ್ಯಕ್ಕೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ವಿ. ಸೊ ಹಂಗಾಗಿ ಅಂಥ ದೊಡ್ಡ ಮೇಜರ್ ಏನಲ್ಲ. ಸೊ ಗಾಡಿಗಳು ಮೂವ್ ಹೋಗೋವಂಥ ಒಂದು ಸನ್ನಿವೇಶ ಇತ್ತು. ಹಿಂಗೋ ಪಾಸ್ ಆದ್ವಿ. ಅದೇನಾದ್ರು ಕವರ್ ಆಗಿ ಒಂಚೂರು ಜೋರಾಗಿ ಏನಾದ್ರು ದೊಡ್ಡ ಬಂಡೆ ಬಿದ್ದಿದ್ರೆ, ಸೊ ನಾವು ಒಂದು 2-3 ದಿನನಾದ್ರು ಅಲ್ಲೇ ಉಳ್ಕೊಬೇಕಾಗಿತ್ತು. ರೋಡ್ ಬ್ಲಾಕ್ ಆಗಿ 2 ಮಧ್ಯೆ ಸಿಕ್ಕಾಕೊಂಡ್ಬಿಡ್ತಿದ್ವಿ. ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೌದು. ಅಲ್ಲಿ ತುಂಬ ಜನ ಅದೇ ಅದೃಷ್ಟ ಮಾಡಿದ್ರಿ ನೀವು ಮಧ್ಯದಲ್ಲಿ ಇರೋಲ್ಲ ಅಂತಾರೆ. ರಿಸ್ಕಿ ಜಾಬ್ ಅಲ್ಲ. ನಮ್ಗೆ ಅಲ್ಲಿ ಭಯ ಸ್ಟಾರ್ಟ್ ಆಯಿತು. ಯಾಕಂದರೆ ನಾವು ಫೇಸ್ ಮಾಡಿದ್ದು ಫಸ್ಟು ಕ್ಯಾಶುಲಿಟೀಸ್ ಅದು ಲ್ಯಾಂಡ್ ಸ್ಲೈಡ್ ಆಗಿದ್ದು. ಏನಾದ್ರು ಒಂದು ಚೂರು ಇದಾಗ್ಬಿಟ್ಟು, ಹಂಗೂ ನಾವು ಅದಾದ್ಮೇಲೂ ನಾವು ಕಾರ್ನರ್ಸ್ ಹೋಗುವಾಗ ನಮ್ಮ ಶೋಲ್ಡರ್ಸ್ ಮೇಲೆ ಸಣ್ಣ ಸಣ್ಣ ಕಲ್ಲು ಬಿದ್ದಿದ್ದು, ಧೂಳುಗಳು ಬಂದಿದ್ದು, ಉದುರ್ಕೊಂಡು ಬರ್ತಾ ಇರೋದು ನೈಟಲ್ಲೇ ನಾವು ಫೇಸ್ ಮಾಡಿದ್ದೆಲ್ಲ. ಆಲ್ಮೋಸ್ಟ್ ಟೈಮ್ ನಮ್ದು 2 ಗಂಟೆ 3 ಗಂಟೆ ಆಗಿತ್ತು.
ನೈಟ್. ನೈಟಲ್ಲಿ ಓಕೆ. ರೆಸ್ಟ್ ಮಾಡಿ ಟ್ರಾವೆಲ್ ಮಾಡ್ತಾ ಇದ್ವಿ. ಟಫ್ ಇದೆ ಜರ್ನಿ, ನಾವು ಅಂದ್ಕೊಂಡಂಗಲ್ಲ. ಸುಮ್ಮನೆ ನಾವು ಡ್ರೀಮ್ ಮಾಡಿದ್ವಿ ಅಂತ ಅನ್ನೋದಲ್ಲ, ಆ ಡ್ರೀಮಿಗೆ ತಕ್ಕನಂಗೆ ನಾವು ಹಂಗೆ ವರ್ಕ್ ಮಾಡಿದ್ವಿ. ಬಿದ್ದೆದ್ರು ಗಾಡಿ ಹೊಡಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿ. ಇಲ್ಲಿಂದ ಕಾಶ್ಮೀರ್ವರೆಗೂ ಹೋಗ್ಬೇಕಾದ್ರೆ ಏನು ನಿಮಗೆ ಚಾಲೆಂಜಿಂಗ್ ಅಂತ ಅನಿಸಿದ್ದು? ನಮ್ಗೆ ಆ್ಯಕ್ಚುಲಿ ಫಸ್ಟ್ ಟೆರೇನ್ಸಲ್ಲಿ ನಮಗೆ ಟಫೆಸ್ಟ್ ಜರ್ನಿ ಸಿಕ್ಕಿದ್ದೆ ಆಬ್ವಿಯಸ್ಲಿ ಕೇದಾರ್ನಾಥ್, ಬದ್ರಿನಾಥ್. ಸೊ ನಾವು ಅಂದ್ಕೊಂಡಂಗೆ ಇಲ್ಲ ಅಲ್ಲಿ ರೋಡ್ಸು, ಅಂದ್ಕೊಂಡಿದ್ದೆ ಟೈಮ್ ಡಿಸ್ಟೆನ್ಸ್ನೆಲ್ಲ ಕವರ್ ಮಾಡೋಕ್ಕಾಗಲ್ಲ ಅಲ್ಲಿ. ಹಂಗಾಗಿ ಅದು ಟಫ್. ಹೋಗ್ತಾ ಹೋಗ್ತಾ ಮೈನಸ್ಸಿಗೆ ಹೋಯ್ತು ಅಲ್ಲಿ. ಸೊ ಗಾಡಿಗಳು ಸಪೋರ್ಟ್ ಮಾಡೋದು ಕಷ್ಟ ಆಯಿತು. ಗಾಡಿಗಳು ನಾವು ಎಕ್ಸ್ಲೇಟರ್ ಕೊಡೋಕ್ಕಾಗಲಿ, ಕ್ಲಚ್ ಹಿಡಿಯೋಕ್ಕಾಗಲಿ, ಬ್ರೇಕ್ ಕುತ್ತಕ್ಕಾಗಲಿ ನಮ್ಮ ಕೈ ಫ್ರೀಸ್ ಆಗಿ ಹೋಗ್ಬಿಟ್ಟಿತ್ತು, ನಂಬಾಗ್ಬಿಟ್ಟಿತ್ತು. ನಾವೇ ತೊಗೊಂಡೋಗಿ ಕ್ಷಣಕ್ಕೆ ಕೈ ಎತ್ಕೊಂಡೋಗಿ ಬೆಂಕಿಗೆ ಇಟ್ಟರು 5 ನಿಮಿಷ ಬೇಕಾಗಿತ್ತು ನಾವು ಬಿಸಿ ಆಗೋಕ್ಕೆ. ಅಷ್ಟೊಂದು ಕೋಲ್ಡ್ ಇರುತ್ತೆ ಅಲ್ಲೆಲ್ಲ. ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಅದು ನಾವು ಯೂಶಲಿ ನಾವು ಸೌತಲ್ಲಿ ಇರೋರು ಒಂದೇ ಸರಿ ಆ ನಾರ್ತಿಗೆ ಹೋಗಿ ಆ ಒಂದು ಡಿಗ್ರೀಸ್ನ ಫೇಸ್ ಮಾಡ್ತೀವಿ ಅಂತಂದರೆ ಆಬ್ವಿಯಸ್ಲಿ ಬಾಡಿಗೆ ಅದು ಇಂಪ್ಯಾಕ್ಟ್. ಹೆಂಗೋ ಕವರೇಜ್ ಮಾಡಿಕೊಂಡು ಮೆಡಿಸಿನ್ಸ್ ತೊಗೊಂಡು ಪ್ರಿಕಾಷನ್ಸ್ ತೊಗೊಂಡು ನೀಲಗಿರಿ ಇರ್ತಾಯಿತ್ತು. ಸೊ ಬಾಡಿ ಬೇಗ ಹೀಟ್ ಆಗಲಿ ಅಂತ ಹೇಳಿ ನೀಲಗಿರಿಲ್ಲ ಉಜ್ಜಿಕೊಂಡು ಅದು ಸ್ಮೆಲ್ ತಗೊಂಡು. ಹೌದು, ನೀಲಗಿರಿ ಏನದು? ನೀಲಗಿರಿ ಒಂದು ಆ್ಯಕ್ಚುಲಿ ಅದೊಂದು ಲಿಕ್ವಿಡ್ ಆಯಿಲ್ ಥರ. ಸೊ ಅದು ಜಾಸ್ತಿ ಬೇಗ ಹೀಟ್ ಮಾಡಿಬಿಡುತ್ತೆ ಬಾಡಿನ. ಸೊ ಅದೊಂದು ಯೂಶಲಿಯಾಗಿ ನಾರ್ತಲ್ಲಿ ಇರೋರೆಲ್ಲ ಅವರೆಲ್ಲ ಡ್ರಿಂಕ್ಸು ಅದು ಇದು ಮಾಡಿ ಸಸ್ಟೈನ್ ಆಗ್ತಾರೆ. ಬಟ್ ನಮ್ಮ ಕಡೆ ಅದಾಗಲಿಲ್ಲ. ಹಂಗಾಗಿ ನಮ್ಗೆ ನೀಲಗಿರಿ ಒಂದೇ ಇದ್ದಿದ್ದು. ಓಕೆ. ಅದೆಲ್ಲ ಇದ್ದರೆ ಸ್ವಲ್ಪ ನಾವು ಒಂದು ಸ್ವಲ್ಪ ಬೆಚ್ಚಿಗಿರ್ತೀವಿ, ಕಾವಲ್ಲಿರ್ತೀವಿ. ಸೊ ಇನ್ನೊಂದು ಸ್ವಲ್ಪ ದೂರ ಹೊಡಿಬೋದು ಗಾಡಿ ಅನ್ನೋ ಒಂದಿದು. ನೀವು ಆನ್ ದ ವೇ ಹೋಗ್ಬೇಕಾದ್ರೆ ಕೇದಾರ್ನಾಥ್ ಸಿಗುತ್ತಾ ಅಥವಾ ಕೇದಾರ್ನಾಥ್ ಕ್ರಾಸ್? ಆ್ಯಕ್ಚುಲಿ ನಾವು ಇಲ್ಲಿಂದ ಹೋದ್ಮೇಲೆ ದೇವರಗಢ, ನಾವು ಇಲ್ಲಿಂದ ಚಂಡೀಗಢ ಹೋದ್ಮೇಲೆ ಅಲ್ಲೊಂದು ಡಿವಿಷನ್ ಬರುತ್ತೆ. ಆ ಡಿವಿಷನಲ್ಲಿ ನಾವು ಋಷಿಕೇಶಿ, ಹರಿದ್ವಾರ, ಕೇದಾರ್ನಾಥ್, ಬದ್ರಿನಾಥ್. ಕೇದಾರ್ನಾಥ್ಗೂ ಬದ್ರಿನಾಥ್ಗೂ 200 ಕಿಲೋಮೀಟರ್ಸ್ ಡಿಫ್ರೆನ್ಸ್. ಇದೇ ನಾವು ಹೈವೇಲಾದರೆ 2.5 ಅವರ್ 3 ಅವರ್ಗೆ ನಾವು 200 ಕಿಲೋಮೀಟರ್ಸ್ ಕವರ್ ಮಾಡಿಬಿಡ್ತೀವಿ. ಓಕೆ. ಬಟ್ ಅಲ್ಲಿ ಒಂದು ದಿನ ಬೇಕು. ಒಂದು ದಿನ ಕೇದಾರ್ನಾಥ್ನ ಬೆಳಿಗ್ಗೆ ನೀವು ಹೊರಟ್ರೆ ಆ ಕಡೆಗೆ ಅಲ್ಲಿರೋ ರೋಡ್ಸ್ಗಳಿಗೆ ನಮಗೆ ಒಂದು ದಿನ ಬೇಕು ಬದ್ರಿನಾಥ್ ಮುಟ್ಟೋದಕ್ಕೆ. ಅಂದ್ರೆ ರೋಡ್ ಸರಿ ಇಲ್ಲ ಅಂತನಾ ಅಥವಾ ಘಾಟ್ ಸೆಕ್ಷನ್ ಅಂತ? ಕಂಪ್ಲೀಟ್ಲಿ ರೋಡು ವರ್ಸ್ಟ್ ಇದೆ ಅಲ್ಲಿ. ಮಡ್ ರೋಡ್ ಇದೆ, ಮಡ್ ರೋಡು, ಮಡ್ಡು, ಕಲ್ಲು, ನೀರು, ರಿವರ್. ಸೊ ಹಂಗಾಗಿ ನಾವು ಅದು ಕ್ರಾಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಕಂಟಿನ್ಯೂಸ್ ಆಗಿ, ಯಾಕೆಂದರೆ ಅದು 2 ವೇ. ಆ ಕಡೆನೂ ಅಪೋಸಿಟ್ ಗಾಡಿ ಬರ್ತಾ ಇರುತ್ತೆ. ಕೆಲವೊಂದು ಜಾಗಗಳಲ್ಲಿ ನೀವು ನಿಂತ್ಕೋಬೇಕು, 10 ನಿಮಿಷ 20 ನಿಮಿಷ ನಿಂತ್ಕೋಬೇಕು. ದೊಡ್ಡ ಗಾಡಿ ಆ ಕಡೆಯಿಂದ ಪಾಸ್ ಆದ್ಮೇಲೆ ನಾವು ಈ ಕಡೆಯಿಂದ ಹೋಗಕ್ಕೆ ಸಾಧ್ಯ. ಸೊ ಅದರಲ್ಲಿ 2 ವೀಲರ್ಸ್ಗಳಿಗಂತೂ, ಯಾಕಂದರೆ ದೊಡ್ಡ ದೊಡ್ಡ ಗಾಡಿಗಳ ಮಧ್ಯೆ ನಮ್ಗೆ ಇರೋದೇ ಜಾಗ ಕಮ್ಮಿ. ಆ ಥರ ಜಾಗಗಳಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ. ನಮ್ಮದೇ ಅದು ಒಂದು ಚೂರು ಏನಾದ್ರು ಮಿಸ್ ಆಯ್ತು ಅಂದರೆ ನಾವು ಕೆಳಗಡೆ ಪಾತಾಳ. ಸೊ ಕೆಳಗೆ ಬೊಗ್ಗು ನೋಡಿದ್ರೆ ಅಷ್ಟು ಕೆಳಗಡೆ ತುಂಬ ಸ್ಟೀಪಲ್ಲಿ ಅಲ್ಲಿ ನೀರು ಹೋಗ್ತಾ ಇರುತ್ತೆ, ನದಿ ಹರಿತಾ ಇರುತ್ತೆ. ಸೊ ಅಲ್ಲೇನಾದ್ರು ಮಿಸ್ ಆಗಿ ಬಿದ್ದರೂ ಚಾನ್ಸಸ್ಸು ನಮ್ಮದು ಕತೆ ಮುಗೀತು. ಆ ಥರನೇ ಇದೆ. ಏನಕ್ಕೆ ಉತ್ತರಾಖಂಡ ಅಂದರೆ ಭಯ ಬೀಳ್ತಾರೆ ಜನ. ಕೇದಾರ್ನಾಥ್, ಬದ್ರಿನಾಥ್ ದರ್ಶನ ಪಡೆಯೋದು ಅಷ್ಟು ಸುಲಭ ಇಲ್ಲ. ನಾವು ಹೇಳ್ಬೋದು ಕೇದಾರ್ನಾಥ್ ತಗೋಣ, ಬದ್ರಿನಾಥ್. ಅದು ನಾನು ಆ್ಯಕ್ಚುಲಿ ಹೇಳೋದಾದರೆ ಬ್ಲೆಸ್ಡ್. ನಾನು ಡೆಲ್ಲಿಗೆ ಹೋದಾಗ ಅದು ಇನ್ಫಾರ್ಮೇಷನ್ ಬರುತ್ತೆ ನನಗೆ. ಕೇದಾರ್ನಾಥ್, ಬದ್ರಿನಾಥ್ ಓಪನ್ ಆಗಿ ನಿಮ್ಗೆ 1 ವೀಕ್ ಆಗಿದೆ, ಹೋಗ್ಬಿಟ್ಟು ಬನ್ನಿ ಅಲ್ಲಿಗೆ ಅಂತ. ನಾವು ಬಂದಿದ್ದೀವಲ್ಲ, ಹೋಗೋಣ ಅಂತ ಎಲ್ಲ ಕಡೆ ಧೈರ್ಯ ಮಾಡಿಬಿಟ್ವಿ. ಆನ್ ದ ವೇ ನೋಡಿಕೊಂಡು ಹೋಗೋಣ ಅಂತ. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಅಸಲಿ ಪಿಕ್ಚರ್ ಏನು. ಸೊ ಸುಮ್ಮನೆ ನಾವೆಲ್ಲ ಏನೋ ಒಂದು ಮೈಂಡಲ್ಲಿ ಇಟ್ಕೊಂಡು ಹೋಗ್ಬಿಡ್ತೀವಿ, ಕೇದಾರ್ನಾಥ್, ಬದ್ರಿನಾಥ್ ನೋಡ್ಬೋದು ಈಸಿ ಅಂತ. ಬಟ್ ಆಕ್ಚುಲ್ ಆಗಿ ಅಲ್ಲಿಗೆ ಹೋದಾಗ ಆ ರೋಡು, ಆ ಪರಿಸ್ಥಿತಿಗಳು, ನಮ್ಗೆ ಏನೇನು ಚಾಲೆಂಜಸ್ ಫೇಸ್ ಮಾಡ್ತೀವಿ ಅಂತ ತುಂಬ ಚಾಲೆಂಜಸ್ ಫೇಸ್ ಮಾಡಬೇಕು. ಎಸ್ಪೆಷಲಿ ಬೈಕ್ ರೈಡರ್ಸು, ಅದೆಲ್ಲ ತುಂಬ ಕಷ್ಟನೇ ಇದೆ. ಟೆರೈನ್ಸು, ದರ್ಶನ ಪಡೆಯೋದು. ಬದ್ರಿನಾಥ್ ಆ್ಯಕ್ಚುಲಿ ನಮ್ಗೆ ಈಸಿ ಆಗಿತ್ತು. ಕೇದಾರ್ನಾಥ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಕೇದಾರ್ನಾಥ್ ಕಷ್ಟ. ಏನಕ್ಕೆ ನಮಗೆ ಕಷ್ಟ ಅಂದರೆ ನಾವು ಇಲ್ಲಿಂದ ಬೈಕ್ ರೈಡ್ ಮಾಡಿ ಚಳಿಲಿ ಮಳೆಯಲ್ಲಿ ಗಾಡಿ ಓಡಿಸಿ ಅಲ್ಲಿ ತಿರ್ಗಾ ನಾವಿನ್ನು 23 ಕಿಲೋಮೀಟರ್ ಕವರ್ ಮಾಡ್ಬೇಕಂದ್ರೆ. ಸೊ ಸೋನ್ಪರಿಯಾಗು, ಗುಪ್ತಪರಿಯಾಗ ಅಂತ ಹೇಳಿ ಒಂದು ಜಾಗ, ಅದು ಕೆಳಗಡೆ ಒಂದು ಪಾರ್ಕಿಂಗ್ ಲಾಟ್, ಅದಕ್ಕೆ ಅಂತ ಒಂದು ಜಾಗ ಮಾಡಿರ್ತಾರೆ. ಗಾಡಿಯೆಲ್ಲ ಅಲ್ಲಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿಂದ ತುಂಬ ಯಾರಿಗೆ ನಡೆಯೋಕ್ಕಾಗಲ್ಲ. 5 ಕಿಲೋಮೀಟರ್ಸ್ ರೋಡಲ್ಲಿ ನಡಿಬೇಕು. ಅದಾದಮೇಲೆ ಅಲ್ಲಿಂದ ಸ್ಟೆಪ್ಸಲ್ಲಿ ನಡಿಬೇಕು. ಈ ಕೇದಾರ್ನಾಥಿಗೆ ಹೋಗಿ ಬಂದಿರೋರೆಲ್ಲ ಹೇಳ್ತಾರೆ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಇದೆ ದೇವಸ್ಥಾನದ ಹತ್ರ ಹೋದ್ಮೇಲೆ ಮೇಲ್ಗಡೆ ಅಂತ. ನಿಮ್ಗೇನಾದರೂ ಎಕ್ಸ್ಪೀರಿಯನ್ಸ್ ಆಯ್ತಾ ಆ ಥರ? ಸೊ ಅದು ವೈಬ್ ಬೇರೆನೇ ಇದೆ. ಯಾಕೆಂತಂದರೆ ಆತ ನೆಲೆಸಿರೋಂಥ ಜಾಗ ಅಂಥದ್ದು ಹಿಮಾಲಯಸಲ್ಲಿ. ನಾವು ಆ್ಯಕ್ಚುಲಿ ಹಿಮಾಲಯಸ್ನ ಯಾವುದೇ ಒಂದು ರೀತಿಲಾಗಲಿ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆ ಅಂತಂದರೆ ಅಲ್ಲಿ ಕರ್ಮ ಅನ್ನೋದು ಯಾವಾಗಲೂ ಕಾಯ್ತಾ ಇರುತ್ತೆ, ಅದು ಯಾರಿಗೂ ಬಿಡೋದಿಲ್ಲ. ಸೊ ತುಂಬ ಜನ, ಎಷ್ಟೋ ಜನ ಅರ್ಧಕ್ಕೆ ವಾಪಸ್ ಬಂದಿರೋದು ನಾವು ನೋಡಿದ್ವಿ. 10ಕ್ಕೆ ಉಸಿರು ಕಟ್ಟಿ ಸತ್ತಿದ್ದು ನೋಡಿದ್ವಿ. ನಾನು ಕೇದಾರ್ನಾಥ್ ಹತ್ತುವಾಗ ನನ್ನ ಜೊತೆ ಹತ್ತಿದಂಥ ಜನ 5 ಲಕ್ಷ ಜನ. 5 ಲಕ್ಷ ಜನ ಕೆಳಗಡೆಯಿಂದ ಮೇಲಕ್ಕೆ ಕೇದಾರ್ನಾಥಿಗೆ ಹತ್ತುವಂಥವ್ರು. 8,000 ಕುದುರೆಗಳಿದೆ. ಕೆಳಗಡೆಯಿಂದ ಒಂದು ದಿನಕ್ಕೆ ಹೋಗಿ
ವಾಪಸ್ ಕರ್ಕೊಂಬರೋದಕ್ಕೆ. ಅವ್ರ ಕಡೆ ಅದನ್ನು ಗೋಡ ಅಂತಾರೆ. ಅದು ಬಿಟ್ಟರೆ ನಿಮ್ಗೆ ಇನ್ನೊಂದು, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಎತ್ಕೊಂಡು ಬುಟ್ಟಿ ಥರ ಎತ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಒಬ್ಬ ಮನುಷ್ಯ ನಡೆಯೋದೇ ಕಷ್ಟ ಇದೆ, ಹೌದು. ಅದರಲ್ಲಿ ಇನ್ನೊಬ್ಬ ವ್ಯಕ್ತಿ ಎತ್ಕೊಂಡು ಹೋಗ್ತಾನೆ. ಬುಟ್ಟಿ ಥರ ಇರುತ್ತೆ, ತಲೆಗೆ ಹಿಂಗೆ ಹಾಕೊಳ್ಳೋದು, ಹಾಕೊಂಡು ಹಿಡ್ಕೊಂಡು ಆತ 23 ಕಿಲೋಮೀಟರ್ ಎತ್ಕೊಂಡು ಹೋಗ್ಬೇಕು. ಓಕೆ, ಇದೆಲ್ಲೋ ಕೆಲವು ಕಡೆ ರೀಲ್ಸ್ ಅಲ್ಲಿ ನೋಡಿದ್ದೀನಿ ನಾನು. ಹೌದು, ಇದು ತುಂಬಾ ಕಡೆ ಇದೆ. ನಿಮಗೆ ಕೇದಾರ್ನಾಥ್ ಚಾಲೆಂಜಿಂಗ್ ಜಾಬ್ ಅಲ್ಲ ಅದು? ಚಾಲೆಂಜಿಂಗ್ ಜಾಬ್ ಅಂತಂದ್ರೆ ಅವರಿಗೆ ವಿಧಿ ಇಲ್ಲ. 6 ತಿಂಗಳು ದೇವಸ್ಥಾನ ಮುಚ್ಚೋಗುತ್ತೆ ಐಸಲ್ಲಿ, ಇನ್ನು 6 ತಿಂಗಳು ಅವ್ರು ಊರ್ ಕಡೆ ಬರಬೇಕು, ಆ ಜಾಗನೇ ಬಿಟ್ಟು ಬರ್ಬೇಕು ಅವರು. ಸೊ ತಿರ್ಗಿ ಇನ್ನು 6 ತಿಂಗಳಿಗೆ ಆ ದುಡಿಯೋಕೆ, ಇನ್ನು 6 ತಿಂಗಳಿಗೆ ಅವರು ಬದುಕೋದಕ್ಕೆ ಎಷ್ಟು ದುಡ್ಡು ಬೇಕೋ ಅದನ್ನ ಆ 6 ತಿಂಗಳಲ್ಲಿ ಅಷ್ಟೇ, 4 ತಿಂಗಳಲ್ಲಿ ಅಷ್ಟೇ ಮಾಡ್ಕೊಳಕ್ ಸಾಧ್ಯ. ಯಾಕೆಂದ್ರೆ ಇನ್ನು ಸ್ವಲ್ಪ ದಿನ ಹೋದ್ರೆ ಐಸ್ ಸ್ನೋಫಾಲ್ ಸ್ಟಾರ್ಟ್ ಆದ್ರೆ ಅವ್ರು ಕೂಡ ನಡೆಯಕ್ಕಾಗಲ್ಲ, ಕಾಲ್ ಜಾರುತ್ತೆ, ಕ್ಲೋಸ್ ಮಾಡ್ಬಿಡ್ತಾರೆ ಅನ್ಸುತ್ತೆ. ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ನಾವತ್ತುವಾಗ ನಾವೇ ಎಷ್ಟೋ ಜನ ನೋಡಿದೀವಿ, ಉಸಿರಾಡಕ್ ತೊಂದರೆ ಆದವರು. ಕಷ್ಟ ಇದೆ. ಮಹಾದೇವಂದು ದರ್ಶನ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಇಲ್ಲಿಂದ ಎಷ್ಟೋ ಜನ ದುಡ್ಡಿರೋರು ಹೋಗ್ತೀನಿ ಅಂತ ವಾಪಸ್ ಬಂದಿರೋರು ಇದ್ದಾರೆ. ಅದೃಷ್ಟನೂ ಮಾಡಿರ್ಬೇಕು. ನಮ್ಮ ಅದೃಷ್ಟ ನಮಗೆ ಗೊತ್ತಿಲ್ಲ. ನಾವು ಆಕ್ಚುಲಿ ಅದು ನಮ್ಮ ಪಾರ್ಟ್ ಆಫ್ ದ ಪ್ಲಾನ್, ಅದು ನಮ್ಮ ಪ್ಲಾನಲ್ಲಿ ಇರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಅದಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು. ಕಿವಿ ಹೋಗ್ಬೇಕು ಕೇದಾರ್ನಾಥ್, ಒಂದ್ಸಲಿನಾದ್ರೂ ಹೋಗಿ ದರ್ಶನ ಮಾಡಬೇಕು ಅಂತ ಆಸೆ ಇದೆ. ದೇವ್ರನ್ನ ಚೆನ್ನಾಗಿ ನೆನೆಸ್ಬೇಕು, ಕರ್ಸ್ಕೊಂತಾನೆ ಅವನೇ. ಆ ದರ್ಶನ ಮಾಡೋದು, ನಾವು ಇಲ್ಲಿಂದ ಹೋಗಿದ್ದೇನಕ್ಕೋ, ನಾವು ಅಲ್ಲಿ ಹೋಗಿ ದರ್ಶನ ಪಡೆದಿದ್ದೇ ಏನೋ ಒಂದು ವಿಸ್ಮಯ. ಅಲ್ಲಿಗೆ ಹೋಗಿ ದರ್ಶನ ನಾವು ಏನು 23 ಕಿಲೋಮೀಟರ್ ನಾವು ಒಂದು 7-8 ಅವರ್ ಹೋದ್ವಿ. ಆ ದೇವರ ದರ್ಶನ ನನಗೆ 8 ನಿಮಿಷದಲ್ಲಿ ಆಯ್ತು. ಓಕೆ, 8 ಅವರ್ ಹತ್ತಿದ್ದಕ್ಕೂ ಆ 8 ನಿಮಿಷದಲ್ಲಿ. ಸೊ ಅಲ್ಲಿ ಆಗಿದ್ದಾಗೆಲ್ಲ ಆ್ಯಕ್ಚುಲಿ ಮಿರಾಕಲ್ಸ್. ಅಲ್ಲೆಲ್ಲ ತುಂಬ ಅಘೋರಿಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ನೀವೊಂದು ಆ ಒಂದು ಮೂಮೆಂಟ್ನ, ಆ ಜಾಗನ, ದೇವಸ್ಥಾನದ ಹತ್ರ ನಿಂತ್ಕೊಂಡು ಸುತ್ತಲೂ ಹಿಮಾಲಯಸ್ ನೋಡಿ, ಬೆಟ್ಟ ಗುಡ್ಡಗಳೆಲ್ಲ ಐಸೆ, ಮಧ್ಯದಲ್ಲಿದೆ ದೇವಸ್ಥಾನ. ಸೊ ಅದು ಒಂದು ಟೈಮಲ್ಲಿ ಏನೋ ಒಂದು ಫ್ಲಡ್ ಆಗಿ ಆ ಕಡೆಯಿಂದ ಎಲ್ಲ ಗುಡ್ಡ ಕಲ್ಲುಗಳೆಲ್ಲ ಬಿದ್ದು ದೇವಸ್ಥಾನ ಸುತ್ತಲೂ ಅದು ಕಾಪಾಡ್ಕೊಂಡಿದೆ, ಅದರದ್ದೇ ಆದ ರಕ್ಷಣೆಯಲ್ಲಿದೆ ಆ ದೇವಸ್ಥಾನ. ಸೊ ಅದ್ರ ಹಿಂದೆಗಡೆ ಐಸ್ ಏನಾದ್ರು ಬಂದ್ರೆ ಅಲ್ಲಿವರೆಗೂ ಬಂದು ಕವರ್ ಆಗುತ್ತೆ ಐಸ್, ಅಲ್ಲಿವರೆಗೂ ಬಂದು ನಿಲ್ಲುತ್ತೆ. ಯಾಕೆಂದ್ರೆ ಅಲ್ಲಿ ಬಂದಿರೋಂಥ ದೊಡ್ಡ ದೊಡ್ಡ ಬಂಡೆಗಳು ಹೆಂಗ್ ಉಳ್ಳಿದೆ ಅಂದ್ರೆ ನಿಮ್ಗೆ ನೋಡಿದ್ರೆ ಮೈ ಜುಮ್ ಅನ್ನತ್ತೆ ಆ ಜಾಗ. ಸೊ ಅದ್ರ ಹಿಂದೆಗಡೆ ಚಿಕ್ಕದಾಗಿ ಇನ್ನೊಂದಿದೆ ದೇವರುಗಳು, 4-5 ದೇವರುಗಳಿದೆ. ಆತ ಆ ಜಾಗ ಫುಲ್ಲು ಕಾಯ್ತಾರೋ ಅಂತ ರಕ್ಷಕ, ಕ್ಷೇತ್ರಪಾಲ ಅಂತಾರೆ ಅದಕ್ಕೆ. ರೈಟ್. ಸೊ ಆತ ಅಲ್ಲಿ ಕಾಯ್ತಾ ಇರೋದು. ಹಂಗಾಗಿ ಆ ಜಾಗಕ್ಕೆ ಹೋಗೋದು ಸುಲಭ ಅಲ್ಲ, ಹೋಗಿ ವಾಪಸ್ ಬರೋದು ಸುಲಭ ಅಲ್ಲ.